ಹಾಯ್ ಎಲ್ಲವೂ ನಮಸ್ಕಾರ ಸ್ನೇಹಿತರೆ. ನಾರಾಯಣಾಚಾರ್ಯಗಳೇ ಇಂದು ಕಿಟ್ಟಿ ಮದುವೆ ಮುರಿಯೋಕೆ ಮುಂದಾಗ್ತಿದ್ದಾರೆ. ಮಗನನ್ನು ಸಾವಿನಿಂದ ಕಾಪಾಡಬೇಕು ಅಂದರೆ, ಮಗನ ಆಯುಷ್ಯ ಹೆಚ್ಚಾಗಬೇಕು ಅಂದರೆ ಇಲ್ಲಿ ಮಗನ ಮದುವೆಗೆ ಮುರಿಯೋದಕ್ಕೆ ಮುಂದಾಗ್ಬಿಡ್ತಾರೆ ನಾರಾಯಣಾಚಾರ್ಯಗಳು. ಏನಿದರ ರಹಸ್ಯ, ಜಾತಕದ ಸತ್ಯ, ಅದರ ಜೊತೆಗೆ ಆ ಕಡೆ ಕೂಡ ರಾಮಾಚಾರಿ ಕುಟುಂಬ ಸಿಕ್ಕಿಬಿದ್ದಿದೆ, ಸತ್ಯ ಔಟ್ ಆಗಿದೆ. ಹಾಗಿದ್ರೆ ಆಗಿದ್ದೇನು, ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಗಂಡು ಕಾಣಿಸ್ತಾ ಇಲ್ಲ, ಮನೆಯವರು ಎಲ್ಲರೂ ಕೂಡ ಹುಡುಕಾಡ್ತಾ ಇದ್ದಾರೆ. ಇದು ಎಲ್ಲವೂ ಕೂಡ ರಾಮಾಚಾರಿ ಪ್ಲ್ಯಾನ್ ಆಗಿದೆ. ಬಟ್ ಈ ಒಂದು ಟೈಮಲ್ಲಿ ಟಿ ಟಿ ಹತ್ಕೊಂಡ್ಬಿಟ್ಟು ಕುತ್ಕೊಂಡ್ಬಿಡ್ಬೇಕು ಅಂತ ರಾಮಾಚಾರಿ ಅವರು ಅಂದ್ಕೊಂಡಿದ್ರು. ಬಟ್ ಅವರ ಪ್ಲ್ಯಾನ್ ಉಲ್ಟಾ ಹೊಡ್ತದೆ. ಯಾರೂ ಕೂಡ ಹೊರಗಡೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಹೊರಗಡೆ ಕೂಡ ಜನ ಇದ್ದಾರೆ, ತಪ್ಪಿಸ್ಕೊಂಡು ಹೋಗೋದು ತುಂಬಾ ಕಷ್ಟ ಇದೆ. ಏನು ಮಾಡೋದು, ಸಿಗ್ಬಿದ್ವಲ್ವಾ ಅಂತ ಹೆದರ್ಕೋತಿದ್ದಾರೆ. ಅದರಲ್ಲೂ ಇಲ್ಲಿ ಮುರಾರಿ ಅಂತೂ ತುಂಬ ಹೆದರ್ತಿದ್ರೆ, ನೋಡೋಕ್ಕೆ ಹಿಂಗಿದೆ, ಧೈರ್ಯ ಮಾತ್ರ ಹೇಗಿದೆ ಅಂತ ಅಜ್ಜಿ ಹೆದರಿಸ್ತಿದ್ದಾರೆ, ಆಡ್ಕೊತಿದ್ದಾರೆ, ಚೀಡಿಸ್ತಿದ್ದಾರೆ. ನೀವು ಈ ರೀತಿ ಕೂತ್ಕೊಂಡ್ರೆ ಆಗೋದಿಲ್ಲ, ಮನೆಯವರೆಲ್ಲ ಗಂಡು ಕಾಣಿಸ್ತಿಲ್ಲ ಅಂತ ಗಾಬರಿ ಇದ್ದಾರೆ. ನಾವು ಈ ರೀತಿ ಚರ್ಚೆ ಮಾಡ್ಕೊಂಡು ಕೂತ್ಕೊಂಡ್ರೆ ಖಂಡಿತ ಅವ್ರಿಗೆ ಅನುಮಾನ ಬರುತ್ತೆ. ಅದಕ್ಕೋಸ್ಕರ ನಾವು ಕೂಡ ಹುಡ್ಕೋ ಹಾಗೆ ನಾಟಕ ಮಾಡಬೇಕು ಅಂತ ಶ್ರುತಿ ಹೇಳ್ತಾಳೆ. ಹೌದು, ಶ್ರುತಿ ಹೇಳ್ತಿರೋದ್ರಲ್ಲೂ ಸತ್ಯ ಇದೆ ಅಂತ ಅಂದ್ಕೊಂಡು ಎಲ್ಲರೂ ಕೂಡ ಹುಡುಕ್ಲಿಕ್ಕೆ ಹೋಗ್ತಾರೆ. ಬಟ್ ಅದರ ನಡುವೆ ಈ ಕಡೆ ಅಜ್ಜಿ ಅಂತೂ ಪರವಾಗಿಲ್ಲ ಕಣೆ, ಜಾನಕಿ ಥರ ನೀನು ಕೂಡ ಮೆದ್ದು ಅಂದ್ಕೊಂಡ್ಬಿಟ್ಟಿದೆ, ಪರವಾಗಿಲ್ಲ, ನನ್ನ ಮುಂದೆ ಮೊಮ್ಮಗಳು ಅನ್ನೋಕ್ಕೆ ಸಾಬೀತಾಗ್ಬಿಡ್ತು, ಒಂದಷ್ಟು ಬುದ್ಧಿ ಕಲ್ತಿದ್ಯಾ ನೀನು ಕೂಡ ಅಂತ ಅಜ್ಜಿ ಶ್ರುತಿನೇ ಹೊಗಳುತ್ತಿದ್ದಾರೆ. ನಂತರ ಎಲ್ಲ ಕಡೆ ಹೊಡ್ಕೊಂಡು ಬರ್ತಾರೆ, ಏನೂ ಕಾಣಿಸ್ತಿಲ್ಲ. ಈ ಕಡೆ ರುಕ್ಕು ಅಂತೂ ಫುಲ್ ಸಪ್ಪೆ ಇದ್ದಾಳೆ. ಏನು ಈ ರೀತಿ ಸಪ್ಪೆ ಇದೆಯಾ, ಖುಷಿಯಾಗಿರ್ಬೇಕಲ್ವ ಅಂತ ಅಲ್ಲೂ ಕೂಡ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಚಾರು ಅಂತೂ ನಾವಿದ್ರೆ ಎಲ್ಲ ಅವಳು ಖುಷಿ ಆಗೋದಿಲ್ಲ, ಕಿಟ್ಟಿ ಇದ್ರೇ ಖುಷಿ ಆಗೋದು ಅಲ್ವಾ ಅಂತ ರೇಗಿಸ್ತಾರೆ. ತದನಂತರ ಹಾಗೆ ಹುಡುಕ್ತಾರೆ ಸುಮ್ಮನೆ ನೆಪಕ್ಕೆ. ಅಷ್ಟರಲ್ಲಿ ಈ ಕಡೆ ಶಾಂತ ಮತ್ತು ಆನಂದ, ಅಣ್ಣಾಜಿ ಎಲ್ಲರೂ ಕೂಡ ಬರ್ತಾರೆ. ಯಾಕೆ ಮದುವೆ ಹುಡುಗನೇ ಕಾಣಿಸ್ತಿಲ್ಲ ಅಂತ ಫುಲ್ ಕೆಂಡ ಕಾರ್ತಿದ್ದಾರೆ. ಮನೆಯಿಂದ ಯಾರೂ ಆಚೆ ಹೋಗಿಲ್ಲ, ಎಲ್ಲರೂ ಮನೆಯವರೆಲ್ಲ ಇಲ್ಲೇ ಇದ್ದೀವಿ. ಹಿತ್ತಲು ಬಾಗಿಲು ತೆಗೆದಿದೆ, ಮುಂದೆ ಎಲ್ಲರೂ ಕೂಡ ಇದ್ದಾರೆ. ಕೋಟೆಯಿಂದ ಆಚೆಗೆ ಹೋಗಿರೋ ಸುಳಿವೇ ಇಲ್ಲ, ಆದರೂ ಕೂಡ ಯಾರೂ ಕಾಣಿಸ್ತಿಲ್ಲ ಅಂದರೆ ಏನರ್ಥ, ಎಲ್ಲಿ ಹೋಗಿರ್ಬೋದು? ಖಂಡಿತ ಈ ಮನೆ ಒಳಗಡೆ ಏನೋ ಮಸಲತ್ತಾಗ್ತಿದೆ, ನಮಗೆ ಗೊತ್ತಾಗ್ತಿಲ್ಲ. ಏನು ಅನ್ನೋದನ್ನು ಕಂಡು ಹಿಡಿಲೇಬೇಕು. ಯಾರು ನಮ್ಮ ವಿರುದ್ಧ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೇಬೇಕು. ಅವ್ರು ಯಾರು ಅಂತ ಗೊತ್ತಾದರೆ ಖಂಡಿತವಾಗ್ಲೂ ಜೀವಂತವಾಗಿ ಉಳಿಸೋದಿಲ್ಲ ಅಂತ ಅಣ್ಣಾಜಿ ಹೇಳ್ತಿದ್ದಾರೆ. ಈ ಕಡೆ ಅಜ್ಜಿ ಅಂತೂ ಏನು ಅಣ್ಣಾಜಿ, ಮದುಮಗನೇ ಕಾಣಿಸ್ತಿಲ್ಲ ಅಂದರೆ ಏನು ಅರ್ಥ? ಇದು ಮದುಮಗ ಎಲ್ಲಿ ಹೋಗ್ಬಿಟ್ಟ? ಇದು ನೀನು ನೋಡಿದ್ರೆ ಮೀಸೆ ಒತ್ಬಿಟ್ರೆ ಸಾಲದು, ಮನೆ ಮುಂದೆ ಜನಗಳನ್ನ ಇಟ್ಬಿಟ್ರೆ ಸಾಲದು. ಹೇಗಿರಬೇಕು ಗೊತ್ತಾ ಗತ್ತು ನಿಂದು? ಏನು ನೀನು ಗತ್ತು? ಹುಡುಗನೇ ಕಳೆದೋಗಿದ್ದಾನಲ್ಲ, ಸುಮ್ಮನೆ ಹಿಂಗೆ ಹಾರ್ಕೊಂಡು ಚೀರ್ಕೊಂಡು ಮಾಡಿದ್ರೆಲ್ಲ ಗಂಡಸು ಅಂತ ಅನ್ನಿಸ್ಕೊಂಬಿಡೋದಿಲ್ಲ. ಯಾರು ನಿನ್ನ ವಿರುದ್ಧ ಶತ್ರುಗಳು ಯೋಚನೆ ಮಾಡು. ಯಾರು ಈ ರೀತಿಯೆಲ್ಲ ಹುಡುಗನ್ನ ಎತ್ತಾಕೊಂಡು ಹೋಗಿರ್ಬೋದು? ಮದುಮಗನೇ ಕಾಣಿಸ್ತಿಲ್ಲ ಅಂದರೆ ಮದುವೆ ದಿನ ಏನು ಅರ್ಥ ಅಂತ ಅಜ್ಜಿ ಹೇಳ್ತಿದ್ದಾಗೆ ಈ ಕಡೆ ಕೆಂಡಕ ಆಡ್ತಿದ್ದಾರೆ ಅಣ್ಣಾಜಿಯವರು. ನೀನು ಸುಮ್ಮನಿದ್ಬಿಡು, ಆಮೇಲೆ ನನಗೆ ಕೋಪಕ್ಕೆ ಬುದ್ಧಿ ಕೊಟ್ಟರೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ನನಗೆ ಅಂತಿದ್ರೆ, ಏನು ನೀನು ನನ್ನನ್ನು ಹತ್ರ ಮಾಡ್ಕೊಳ್ಳೋದು? ಹುಡುಗ ಕಾಣಿಸ್ತಿಲ್ಲ, ಮೊದಲು ಅವನನ್ನು ಹುಡುಕು ಅಂತ ಹೇಳ್ತಾರೆ. ಇದಕ್ಕೆಲ್ಲ ಯಾರಿರ್ಬೋದು ಕಾರಣ ಅಂತ ಅಂದ್ಕೊಂಡಿದ್ದೆ. ಈ ಕಡೆ ಅಣ್ಣಾಜಿ ಗೊತ್ತಾಗ್ಬಿಡುತ್ತೆ ಇದಕ್ಕೆಲ್ಲ ಕಾರಣ ಚಂದಪ್ಪ. ಆ ರುಕ್ಕು ಮಾವನೇ ಇಷ್ಟೆಲ್ಲ ಮಾಡಿರೋದು ಅವನೇನೆ. ಈ ಎಲ್ಲ ಮಸಲತ್ತನ್ನು ಮಾಡಿ ಹುಡುಗನ ಕಿಡ್ನಾಪ್ ಮಾಡಿದಾನೆ ಅನಿಸುತ್ತೆ. ಖಂಡಿತ ಅವನನ್ನಂತೂ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಅಣ್ಣಾಜಿ ಹೇಳ್ತಿದ್ರೆ, ಈ ರೀತಿ ಮಾತಾಡೋದಲ್ಲ, ಮೊದಲು ಅವನನ್ನು ಹೋಗಿ ಹಿಡ್ಕೊಂಡು ಬಂದು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಸರಿಯಾಗಿ ಪಾಠ ಕಲಿಸು, ಆವಾಗ ಒಪ್ಕೋತೀನಿ ನಿನ್ನ ಈ ಊರಿಗೆ ಕಿಂಗ್ ಅಂತ ಹೇಳಿ ಅಜ್ಜಿ ಹೇಳ್ತಿದ್ದಾರೆ. ನಂತರ ಫುಲ್ ರೆಬಲ್ ಆಗ್ತಿದ್ದಾರೆ. ಅದರ ನಡುವೆ ಈ ಕಡೆ ಏನು ಮಾಡೋದು ಅಂತ ಅಂದ್ಕೊಂಡು ಎಲ್ಲರೂ ಕೂಡ ಯೋಚನೆ ಮಾಡ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡೋಣವಾ ಅಂತ ಚಾರು ಹೇಳಿದಕ್ಕೆ, ಏನು ಕಂಪ್ಲೇಂಟ್ ಕೊಡೋದು? ನೀನು ಇಷ್ಟು ದಿನ ಇಲ್ಲಿದೆಯಾ ಕಾಣಿಸ್ತಿಲ್ಲ, ಯಾವುದಾದ್ರೂ ಪೊಲೀಸವರು ಇಲ್ಲಿಗೆ ಬಂದ್ರ? ಯಾವ ಪೊಲೀಸ್ಗೂ ಕೂಡ ಬರೋಕ್ಕೆ ಧೈರ್ಯ ಇಲ್ಲ, ಯಾರೂ ಕೂಡ ಏನೂ ಮಾಡ್ಕೊಳಕ್ಕಾಗೋದಿಲ್ಲ ನಮ್ಮ ಹತ್ರ ಅಂತ ಹೇಳ್ತಿದ್ದಾರೆ ಈ ಕಡೆ ಅಣ್ಣಾಜಿ. ಇನ್ನೇನು ಮಾಡೋದು? ಈಗೇನೇ ಇದ್ದರೂ ಕೂಡ ಫುಲ್ಲು ತನ್ನ ಹುಡುಗರನ್ನ ಕಳಿಸಿ ಚಂದಪ್ಪನ ಕಿಡ್ನಾಪ್ ಮಾಡಿಸಿದ್ದೆ, ಎಲ್ಲನೂ ಮಾಡಿಬಿಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಬಟ್ ಅದರ ನಡುವೆ ಎಂಟ್ರಿ ಕೊಡ್ತಾರೆ ನೋಡಿ ಹುಡುಗನಿಬ್ಬರು ಫ್ರೆಂಡ್ಸ. ಬರ್ತಿದ್ದಾಗೆ ಅವ್ರ ಅವತಾರನ ನೋಡಿ ಶಾಕ್ ಆಗ್ತದೆ. ನೆಟ್ಟಗೆ ಬಟ್ಟಕ್ಕೆಲ್ಲ ಎಲ್ಲಿ ಹೋಗಿದ್ರೆ ಇಷ್ಟೊತ್ತು ಕಾಣಿಸ್ತಾ ಇಲ್ವಲ್ಲ, ಅವನೆಲ್ಲಿ ಅಂದಾಗ ಅವ್ನು ಸ್ನಾನ ಮಾಡೋಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾರೆ. ಏನು ಮದುವೆ ದಿನ ಕುಡ್ಕೊಂಡು ತೇಳ್ಕೊಂಡು ನಿಂತಿದ್ರೆ ನೀವೆಲ್ಲ ಅಂತ ರೇಗ್ತಿದ್ದಾರೆ ಅಣ್ಣಾಜಿ ಮತ್ತು ಅವ್ರ ಹೆಂಡತಿ ಎಲ್ಲರೂ ಕೂಡ. ಅದು ಹಾಗಲ್ಲ,
ಅದೇನು ರುಕ್ಕು ಮಾತಾಡಬೇಕು ಅನ್ಲಂತೆ, ಅದಕ್ಕೋಸ್ಕರ ಅವ್ರ ಜೊತೆ ನಾವು ಹೋಗಿದ್ವಿ. ಅಲ್ಲಿ ಕೋಕಿಲ ಕೂಡ ಇದ್ಲು. ಕೋಕಿಲ ನಮಗೆ ಡ್ರಿಂಕ್ಸ್ ಕೊಟ್ಲು, ಅದನ್ನು ಕುಡಿದ್ಬಿಟ್ವಿ. ಆ ನಂತರ ಅವ್ರು ಏನು ಪ್ರೈವೇಟಾಗಿ ಮಾತಾಡಬೇಕು ಅಂತ ಹೇಳಿದ್ರು. ಆ ನಂತರ ನಮಗೆ ಪ್ರಜ್ಞೆ ತಪ್ಪೋಯ್ತು, ಎದ್ದು ನೋಡಿದ್ರೆ ತೋಟದ ಹತ್ರ ಬಿದ್ದಿದ್ವಿ ನಾವು ಅಂತ ಹೇಳ್ತಾರೆ. ಇದರಿಂದ ಕೋಕಿಲ ರುಕ್ಕು ಗಾಬರಿ ಆಗ್ತಿದ್ದಾರೆ. ಈ ಕಡೆ ರುಕ್ಕುನ ನೀನು ಹತ್ರ ಬಂದ್ರೇ ಮಾತಾಡೋದಿಲ್ಲ, ಈ ರೀತಿ ಕಾಣ್ದಂಗೆ ಬೇರೆ ಕರೆದು ಮಾತಾಡಿದ್ಯಾ ಅಂತ ಹೇಳಿ ಶಾಂತ ಅವರು ಹೇಳ್ತಿದ್ರೆ, ಇಲ್ಲ ನಾನು ಏನೂ ಕೂಡ ಮಾತೇ ಆಡಿಲ್ಲ, ನನಗೆ ಗೊತ್ತೇ ಇಲ್ಲ ಅಂತ ರುಕ್ಕು ಹೇಳ್ತಾರೆ. ಈ ಕಡೆ ಚಾರು ಕೂಡ ಹೌದು ರುಕ್ಕು ನಮ್ಮ ಜೊತೆನೇ ಇದ್ಲು, ಖಂಡಿತವಾಗ್ಲೂ ಇದು ಯಾವುದು ನಿಜ ಅಲ್ಲ ಅಂತ ಚಾರು ಹೇಳ್ತಾರೆ. ಈ ಕಡೆ ಕೋಕಿಲ ಮೇಲೆ ರೇಗ್ತಿದ್ದಾರೆ, ಕೋಕಿಲ ಇಷ್ಟೆಲ್ಲ ಮಾಡಿದ್ಯಾ ಯಾಕೆ ಏನು ಅಂತ ಹೇಳಿ ಅಣ್ಣಾಚಿ ಎಲ್ಲ ಕೋಪ ಮಾಡ್ಕೋತಿದ್ರೆ. ಈ ಕಡೆ ಖಂಡಿತ ನಾನು ಎಲ್ಲೂ ಹೋಗಿಲ್ಲ ಅಂತಿದ್ದಾರೆ. ಈ ಕಡೆ ಜಾನಕಿ ಅಮ್ಮ ಅವರು ನನ್ನ ಜೊತೆನೇ ಇದ್ರಲ್ಲ ಅಡುಗೆ ಮಾಡೋಕ್ಕೆ ಅಂದಾಗ ಅಜ್ಜಿ ಕೂಡ ಹೌದು ಉಪ್ಪು ಖಾರ ಎಲ್ಲ ಸರಿಯಾಗಿರಬೇಕು ಅಂತ ನಾನೇ ಇದ್ನಲ್ಲ ಅಲ್ಲಿ, ಇವರೆಲ್ಲ ಅಲ್ಲೇ ಅಡುಗೆ ಮಾಡ್ತಿದ್ರಲ್ಲ, ಇವ್ರುಗಳೇ ಏನೋ ಕುಡಿದು ಮತ್ತಲ್ಲಿ ಸುಳ್ಳು ಹೇಳ್ತಿದ್ದಾರೆ, ಇವ್ರ ಮಾತನ್ನೆಲ್ಲ ನಂಬ್ಕೋಬೇಡಿ, ಹೌದೌದು ನಮಗೆಲ್ಲ ತಡ ಆಗ್ತಿದೆ, ಮೊದಲು ನಡೀರಿ ಹೋಗೋಣ ಅಂತ ಹೇಳ್ತಿದ್ದಾರೆ. ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಹುಡುಗನೂ ಕೂಡ ಕರ್ಕೊಂಡು ಬಂದುಬಿಡಿ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಆಚೆ ಬರ್ತಾರೆ. ಇನ್ನೇನು ಹೊರಡಬೇಕಾಗಿದೆ. ಅದರ ನಡುವೆ ಹತ್ತ ಕಡೆ ನಾಣ್ಯಾಚಾರ್ಗಳ ಹತ್ರಕ್ಕೆ ಕೋದಂಡವರು ಕೃಷ್ಣವರ ಒಂದು ಡೇಟ್ ಆಫ್ ಬರ್ತ್ ಎಲ್ಲವನ್ನ ಕೂಡ ತೊಗೊಂಡು ಬರ್ತಾರೆ. ಏನಪ್ಪ ಇದು ಕೃಷ್ಣನ ಜಾತಕ ನೋಡಬೇಕು ಅಂದರೆ ಏನು, ರಾಮಾಚಾರಿ ಕೃಷ್ಣನ ಜಾತಕ ಒಂದೇ ಗಳಿಗೆಯಲ್ಲಿ ಒಂದೇ ಸಮಯದಲ್ಲಿ ಅವಳಿ ಚೌಳಿ ಹುಟ್ಟಿರೋದ್ರಿಂದ ಏನಿದೆ ವ್ಯತ್ಯಾಸ ಅಂತ ಕೇಳ್ತಿದ್ದಾರೆ. ಅದರಲ್ಲಿ ಏನಿದೆ ಅಂತ ಕೇಳ್ತಿದ್ಯಲ್ಲ, ನನ್ನ ವಾಚು ಸರಿಯಾದ ಟೈಮ್ ತೋರಿಸ್ಬೋದು, ಆದರೆ ಸೆಕೆಂಡಲ್ಲಿ ವ್ಯತ್ಯಾಸ ಇರುತ್ತಲ್ವ, ಹಾಗೆ ಅವರು ಹುಟ್ಟಿರೋ ಸೆಕೆಂಡ್ಗಳಲ್ಲೂ ಗಳಿಕೆಗಳಲ್ಲೂ ಬದಲಾವಣೆ ಇದೆ. ಗಳಿಕೆಗಳೆಲ್ಲ ಬದಲಾವಣೆ ಆಗಿ ಅವರಿಬ್ಬರು ಬದುಕಲ್ಲಿ ಏನೆಲ್ಲ ಆಗೋಯ್ತು ಅನ್ನೋದು ನಿನಗೂ ಕೂಡ ಗೊತ್ತಿದೆ ತಾನೇ ಕೋದಂಡ ಅಂತ ಹೇಳ್ತಾರೆ. ಆದರೂ ಕೂಡ ಅಪ್ಪ ಎಲ್ಲರ ಜಾತಕ ನೀವೇ ಬರೀತೀರಾ, ನೀವು ಯಾಕೆ ಬರೀತಾ ಇಲ್ಲ, ಕೃಷ್ಣನ ಜಾತಕ ಯಾಕೆ ಬರ್ದಿಲ್ಲ ಅಂದಾಗ ನಾನು ಕೂಡ ಬರೆಯೋಕೆ ಅಂತಾನೆ ಹೋಗಿದ್ದೆ 28 ವರ್ಷಗಳಿಂದ. ಆದರೆ ಶ್ರೀಪಾದ ಸ್ವಾಮಿಗಳು ಬಂದಿದ್ದೆ, ನೀನು ಬರೀಬೇಡ, ಅದಕ್ಕೆ ಕಾಲ ಉತ್ತರಿಸುತ್ತೆ, ಕಾಲ ತಸ್ಮೈ ನಮಃ ಅಂತ ಹೇಳಿದ್ರು ನಾನು ಕೇಳೋದಕ್ಕೆ. ಅದೇ ಕಾರಣಕ್ಕೆ ನಾನು ಕೂಡ ಬರೀದೆ, ಅವ್ರಿಗೋಸ್ಕರ ಕಾಯ್ತಾ ಇದ್ದೆ. ಆದರೆ ಇವತ್ತು ಆ ದಿನ ಬಂದಿದೆ. ಅವರು ನನಗೆ ವಿಶ್ವನ ಹೇಳಿದರು, 28 ವರ್ಷಗಳ ನಂತರ ಇದೇ ಆಶ್ರಮದಲ್ಲಿ ಕಾರ ಹುಣ್ಣಿಮೆಯಂದು ನಾನು ನಿನ್ನನ್ನು ಭೇಟಿ ಆಗ್ತೀನಿ, ಅವತ್ತು ಕಾರಣ ಏನು ಅನ್ನೋದನ್ನು ಹೇಳ್ತೀನಿ ಅಂತ. ಅದಕ್ಕೆ ಇವತ್ತು ಅವ್ರ ಕೈಯಿಂದ ಜಾತಕ ಬರೆಸ್ಬೇಕು ಅಂತಲೇ ನಿನ್ನನ್ನು ಕರೆದಿದ್ದು ಈಗ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಶ್ರೀಪಾದ ಸ್ವಾಮಿಗಳು ಬರ್ತಾರೆ, ಅವರ ಆಶೀರ್ವಾದವನ್ನು ತಗೋತಾರೆ ಕೋದಂಡ ಮತ್ತು ನಾರಾಯಣಾಚಾರ್ಯಗಳು. ನಾನು ಅವ್ರ ಜೊತೆ ಪ್ರೈವೇಟಾಗಿ ಮಾತಾಡಬೇಕು ಅಂತ ಹೇಳಿ ಕೋದಂಡ ಅವ್ರನ್ನ ಕಳಿಸ್ತಾರೆ. ನಂತರ ನಾರಾಯಣಾಚಾರ್ಯಗಳು ಶ್ರೀಪಾದ ಸ್ವಾಮಿಗಳ ಮುಂದೆ ಬಂದು ಕೂತ್ಕೋತಾರೆ. ಶ್ರೀಪಾದ ಸ್ವಾಮಿಗಳು 28 ವರ್ಷಗಳಿಂದ ಜಾತಕ ಬರೆಯಲಿಕ್ಕೆ ನೀನು ಹೋದಾಗ ನಾನು ಬೇಡ ಅಂತ ಹೇಳಿದೆ, ಅದಕ್ಕೆ ಉತ್ತರ ಕೊಡುವ ಸಮಯ ಈಗ ಬಂದಿದೆ. ನಾನು ಯಾಕವತ್ತೂ ಹೇಳಲಿಲ್ಲ ಗೊತ್ತಾ, ನಿನ್ನ ಮಗನ ಆಯುಷ್ಯ ಮುಗ್ದು ಹೋಗಿದೆ, ಇನ್ನೇನೇ ಇದ್ರೂ ಆ ದೇವ್ರಿಗೆ ಕೈಗೆ ಬಿಟ್ಟಿದ್ದಾಗಿದೆ. ಆ ದೇವರು ಎಲ್ಲವನ್ನ ಕೂಡ ನಿರ್ಧಾರ ಮಾಡಬೇಕಾಗತ್ತೆ. ನೋಡು, ಅವನಿಗೆ ಮದುವೆ ಆದರೆ ಖಂಡಿತ ಅವನು ಸತ್ತು ಹೋಗಿ ಬಿಡ್ತಾನೆ, ಅವನು ಯಾವುದೇ ಕಾರಣಕ್ಕೂ ಮದುವೆ ಆಗಬಾರ್ದು, ಅವನ ಸಾವು ಮದುವೆಯಲ್ಲಿದೆ ಅಂತ ಹೇಳ್ತಿದ್ದಾರೆ. ಈ ಮಾತನ್ನು ಕೇಳಿ ನಾರಾಯಣಾಚಾರ್ಯಗಳಿಗೆ ಗಾಬರಿ ಆಗುತ್ತೆ. ಅತ್ತ ಕಡೆ ಮಾನ್ಯತಾ ಮತ್ತು ವೈಶಾಖ ಜೈಲು ಹಕ್ಕಿಗಳಾಗಿದ್ದಾರೆ. ಈ ಕಡೆ ಮಾನ್ಯತಾ ಅವರಂತೂ ನನ್ನನ್ನು ನನ್ನ ಗಂಡ ಮಗಳು ಯಾರೂ ಕೂಡ ನೋಡೋಕೆ ಬರಲಿಲ್ಲ, ಆದರೂ ಕೂಡ ಬೇಬಿ ನನ್ನ ಹತ್ರ ಬರ್ತಾಳೆ ಅಂತ ಕಾಯ್ತಿದ್ದೀನಿ ಅಂತ, ನಿಮ್ಮ ಬೇಬಿನೇ ಇಲ್ಲ ಕಳಿಸಿರೋದು, ಈಗಲೂ ಕೂಡ ಕಾಯ್ತಿದ್ರ ಅಂತ ವೈಶಾಖ ಹೇಳ್ತಿದ್ರೆ, ನಮ್ಮ ಬೇಬಿ ಇಲ್ಲಿಗೆ ಬರ್ತಾಳೆ ಅಂತಿಲ್ಲ, ಮನೆಗೆ ಹೋದ್ಮೇಲೆ ಬರ್ತಾಳೆ ಅಂದರೆ ನೀವು ಇಲ್ಲಿಂದ ಹೋಗೋ ಮಾತೇ ಇಲ್ಲ, ಇನ್ನೇನಿದೆ ಅಂತ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಮಗದೊಮ್ಮೆ ಸೀನಿಯರ್ಸ್ ಬಂದಿದ್ರೆ ಏನಲ್ಲಿ ಡ್ರೈನೇಜ್ ಕೊಟ್ಟಿದೆ, ಬಂದು ಕ್ಲೀನ್ ಮಾಡಿ ಅಂತ ಹೇಳ್ತಿದ್ದಾರೆ. ಊಟ ತಿನ್ನೋದಕ್ಕೆ ಒಂದಷ್ಟು ಕೆಲಸನಾರು ಮಾಡಿ ಅಂತಿದ್ದಾರೆ. ಈ ಕಡೆ ವೈಶಾಖ ಮಾನ್ಯತಾ ನಾವು ಡ್ರೈನೇಜ್ ಕ್ಲೀನ್ ಮಾಡಬೇಕಾ ಅಂತ ಹೇಳಿ ಶಾಕ್ ಆಗ್ತಿದ್ದಾರೆ. ಬಟ್ ಸೀನಿಯರ್ಸ್ ಬಿಡೋದಿಲ್ಲ. ತದನಂತರ ಇತ್ತ ಕಡೆ ಬಂದರೆ ಸರಿ ಆಯಿತು ಅಂತ ಹೇಳಿ ಈಗ ಮದುವೆಗೆ ತಡ ಆಗುತ್ತೆ, ನಾವೆಲ್ಲ ಟಿ ಹತ್ಬಿಡೋಣ ಅಂತ ಹೇಳಿ ಹೇಳೋಕೆ ಹೋಗ್ತಿದ್ದಾರೆ. ಜೊತೆಗೆ ಚಾರು, ನಾನು ಮದುವೆ ಮುಗಿಸ್ಕೊಂಡು ಹೊರಟ್ಬಿಡ್ತೀನಿ ಅಂತ, ನಿನ್ನಿಂದ ತುಂಬ ಸಹಾಯ ಆಯ್ತಮ್ಮ, ನೀನು ದೊಡ್ಡ ಉಡುಗೊರೆ ಕೊಟ್ಟು ಕಳಿಸ್ತೀನಿ ಅಂತ ಅಣ್ಣಾಜಿ ಹೇಳ್ತಾರೆ. ಈ ಕಡೆ ಅಜ್ಜಿ ಕೂಡ ಹೌದು, ನಿನ್ನ ಮದುವೆ ನೋಡಬೇಕು ಅಂತ ಅಂದ್ಕೊಂಡಿದ್ದೆ, ಬಂದೆ ನೋಡಿದೆ, ನಾನು ಕೂಡ ಇವತ್ತು ಹೊರಟ್ಬಿಡ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು, ಎಲ್ಲರೂ ಕೂಡ ಹೊರಡೋಣ ಅಂತ ಹೇಳಿ ಈಗ ಮದುವೆಗೆ ತಡ ಆಗುತ್ತೆ, ಮುಹೂರ್ತಕ್ಕೆ ದೇವಸ್ಥಾನದಲ್ಲಿ ಕಾಯ್ತಾ ಇರ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಟಿ ಹತ್ಕೊಂಡು ಹೋಗೋಕ್ಕೆ ಮುಂದಾಗ್ತಿರ್ತಾರೆ. ರುಕ್ಮಿಣಿ ನಾ ಕೂಡ ಚಾರು ಕರ್ಕೊಂಡು ಹೋದಾಗ ಅವಳು ಯಾಕೆ ಕರ್ಕೊಂಡು ಹೋಗ್ತಿದ್ಯಾ, ಅವಳು ಮದುಮಗನ ಜೊತೆ ಬರಬೇಕು ಕಾರಲ್ಲಿ ಅಂತ ಶಾಂತ ಅವ್ರು ಹೇಳಿದಕ್ಕೆ ಏನೇ ಮಾತಾಡ್ತಿದ್ಯಾ, ಮದುಮಗಳು ಜೊತೆಲಿ ಬರೋಕ್ಕಾಗತ್ತಾ, ಮದುವೆ ಆದಮೇಲೆ ಜೊತೆಲಿ ಬಂದರೆ ಒಂಥರ ಚಂದ ಅಂತಾಗ ಆನಂದ್ ಅವರು ಕೂಡ ಸರಿ ಹೌದು ಅದೇ ಸರಿ ನನಗೂ ಕೂಡ ಅನಿಸುತ್ತೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ರುಕ್ಮಿಣಿನ ಕರ್ಕೊಂಡು ಹೋಗೋಕೆ ಹೋದರೆ ಶಾಂತ ಅವ್ರು ನಾವು ಬರ್ತೀವಿ ಅಂತಾರೆ. ಈ ಕಡೆ ಜಾನಕಿ ಅಮ್ಮ, ನೀವು ಓನರ್ ಇದ್ದೀರಿ, ಈ ರೀತಿ ಎಲ್ಲ ನಮ್ಮ ಜೊತೆ ಕೆಲಸಗಾರರ ಜೊತೆ ಬಂದರೆ ಏನು ಚೆನ್ನಾಗಿರುತ್ತೆ, ನೀವು ಕಾರಲ್ಲೇ ಬರಬೇಕು ಅಂತಾಗ ಹೌದು ನಾವ್ಯಾಕೆ ನಿನ್ನ ಜೊತೆ ಬರಬೇಕು, ಕಾರಲ್ಲೇ ಬರ್ತೀವಿ ಅಂತ ಹೇಳಿ ಹೋಗ್ತಾರೆ. ಈ ಕಡೆ ಎಲ್ಲ ಕೂಡ ಸಲೀಸಾಯಿತು, ಟಿ ಹತ್ಕೊಂಡ್ಬಿಡೋಣ ಅಂತ ಎಲ್ಲೇ ಹೋಗೋಕೆ ಹೋಗ್ತಾರೆ. ಅಷ್ಟರಲ್ಲಿ ಚಂದಪ್ಪನ
ಕಡೆ ಇದ್ದಂತಹ ವ್ಯಕ್ತಿ, ಅಣ್ಣಾಜಿ ಕಡೆ ವ್ಯಕ್ತಿ ಬೀರ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬಂದಿದ್ದೆ. ಅಣ್ಣಾಜಿ ನಿಮ್ಮ ಮನೆ ಒಳಗಡೆ ಚಂದಪ್ಪನ ಕಡೆಯವರು ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾಗೆ ಎಲ್ಲರೂ ಕತೆ ಮುಗೀತು ಅಂತ ಹೇಳಿ ಎಲ್ಲರೂ ಏನು ಮಾಡಬೇಕು ಅಂತ ತೋಚದೆ ಕೈ ಹಿಸ್ಕೋತಿದ್ದಾರೆ. ರಾಮಾಚಾರಿ ಫ್ಯಾಮಿಲಿ ಕಡೆ ಅಣ್ಣಾಜಿ ಕೆಂಡ ಕಾರ್ತಿದ್ದಾರೆ. ಫೈನಲಿ ಅಣ್ಣಾಜಿ ಮುಂದೆ ಡ್ಯಾಂಡ್ ಆಗಿ ಸಿಕ್ಕಿ ಬಿದ್ದೇ ಬಿಟ್ಟರೆ ರಾಮಾಚಾರಿ ಕುಟುಂಬ ಎಲ್ಲವನ್ನ ಕೂಡ ಬೀರ ಹೇಳೇ ಬಿಟ್ರೆ ಹೆಣ್ಣು ವೇಷದಲ್ಲಿ ಅಡುಗೆ ಭಟ್ರಾಗಿ ಬಂದಿದ್ದಾರೆ ಅಂತ. ಹಾಗಿದ್ರೆ ಮುಂದೇನಾಗತ್ತೆ? ಆ ಕಡೆ ನಾರಾಯಣಾಚಾರ್ಯಗಳು ಮಗನ ಮದುವೆನೇ ಮುರಿಯೋಕೆ ಮುಂದಾಗ್ತಿದ್ದಾರೆ. ಬಿಕಾಸ್ ಅವರ ಮಗನ ಸಾವು ಹತ್ರಕ್ಕೆ ಸುಳಿಬಾರ್ದು ಅಂತ. ಏನಪ್ಪ ಇದು, ಮಗನ ಮದುವೆನ ಮಾಡೋಕೆ ಮುಂದಾದ ನಾರಾಯಣಾಚಾರ್ಯಗಳೇ ಇವತ್ತು ಮುಂದೆ ನಿಂತು ಮಗನ ಮದುವೆನ ಮುರಿಯೋದಕ್ಕೆ ಮುಂದಾಗ್ತಿದ್ದಾರೆ. ಏನಿದರ ಮರ್ಮ, ಏನಾಗತ್ತೆ ಮುಂದೆ? ನಿಜವಾಗ್ಲೂ ಕಿಟ್ಟಿ ರುಕ್ಮಿಣಿ ಮದುವೆನೇ ನಡೆಯೋದಲ್ವಾ? ಏನಾಗುತ್ತೆ?